ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೊತೆಯವರು. ಕ್ರಿಕೆಟ್ನಲ್ಲಿ ಅದು ಲಾರ್ಡ್ಸ್ ಕ್ರಿಕೆಟ್ ಖಾಸಿ ಲಾರ್ಡ್ನಲ್ಲಿ ಸೋತಿದ್ದಾರೆ ಇಂಡಿಯಾದವರು. ಸೋಲು ಇದು ನಿಜವಾಗಿಯೂ ಒಂದು ಗೆಲುವಿಗೆ ಹೆಜ್ಜೆ. ಯಾಕಪ್ಪ ಅಂತಂದ್ರೆ ನಮ್ಮ ಭಾರತೀಯ ಆಟಗಾರರು ಇವತ್ತು ಹೊಸದಾಗಿ ಬಂದಿದ್ದಾರೆ. ಹೊಸ ಟೀಮ್ ಎಲ್ಲ, ಎಲ್ಲರಿಗೂ ಹೊಸ ಅನುಭವ. ಹೀಗಾಗಿ ಈ ಸೋಲ ಅವ್ರಿಗೊಂದು ಪಾಠ. ಯಾಕೆಂದ್ರೆ ನಿಜವಾಗಿ ನಿಮಗೆ ಹೇಳಬೇಕಾಗಿದ್ದು, ಇವತ್ತು ಸೋತಿಲ್ಲ, ಅವರು ಸೋತು ಗೆದ್ದಿದ್ದಾರೆ. ಹೇಗಪ್ಪ ಅದು ಸೋತು ಗೆದ್ದರು? ಸಾಮಾನ್ಯ ಆಟ ಅಲ್ಲ. ಯಾಕಂದ್ರೆ ಇಂಗ್ಲೆಂಡ್ ಅದು ಲಾರ್ಡ್ ಮೈದಾನ ಏನದಪ್ಪ ಅಂತಂದ್ರೆ ಇಂಗ್ಲೀಷರ ಕರ್ಮಭೂಮಿ, ಇಂಗ್ಲೀಷರ ಖಾಸಿ, ಅಲ್ಲೇ ಕ್ರಿಕೆಟ್ ಹುಟ್ಟಿದಂಥದ್ದು. ಹೀಗಾಗಿ ಅವ್ರಿಗೆ ಅಲ್ಲಿಯ ನೆಲ, ಜಲ, ಗಾಳಿ, ವಾತಾವರಣ ಇವೆಲ್ಲವೂ ಅವರಿಗೆ ಏನಪ್ಪ ಅಂದ್ರೆ ಸಹಜವಾಗಿ ಬರ್ತಿರುವಂಥ ಒಂದು ಕಲೆನೂ ಹೌದು, ಅದೇ ಕಾಲಕ್ಕೆ ಒಂದು ಹೋರಾಟದ ಹುಮ್ಮಸ್ಸು ಹೌದು. ಅವ್ರಿಗೂ ಗೆಲ್ಲಲೇಬೇಕಂತ ಹಠ. ಅಲ್ಲೂ ಒಳ್ಳೆಯ ಆಟಗಾರರು, ಒಳ್ಳೆಯ ಜೋಶ್ ಇದ್ದಂಥವರು, ಸ್ಪೀಡ್ ಅಂದರೆ ಫಾಸ್ಟ್ ಬಾಲರ್ ಅವರು, ಅರ್ಚರ್ ಅಂಥವರು, ಅದೇ ಕಾಲಕ್ಕೆ ಕ್ಯಾಪ್ಟನ್ ಸ್ಟ್ರೋಕ್ ಅಂತವರು, ಎಲ್ಲರೂ ಬೆನ್ ಸ್ಟ್ರೋಕ್ ಅಂತವರು, ಇವರೆಲ್ಲರೂ ಒಟ್ಟಾರೆಯಾಗಿ ತಮ್ಮ ಶಕ್ತಿಯನ್ನು ಬಳಸಿ ಆಡಿದಂಥ ಆಟ. ಹೀಗಾಗಿ ಈ ಒಂದು ಸೋಲು ಈ ನಮ್ಮ ಶುಭ್ಮನ್ ಗಿಲ್ ಅವರ ಬಳಗಕ್ಕೆ ಪಾಠ ಆಗೋ ಜೊತೆಗೆ ಒಂದು ಹೊಸ ಚೇತನವನ್ನು, ಹೊಸ ಶಕ್ತಿಯನ್ನು ಕೊಡುವಂಥದ್ದು ಸಹಿತ ಆಗ್ತದೆ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಎರಡೂ ಟೀಮ್ಗಳು ಚೆನ್ನಾಗಿ ಆಡಿದಾವೆ. ಅದರಲ್ಲೂ